ದಾಬಸ್ಪೇಟೆಯ ವಿಶ್ವನಾಥ್ರವರು ಈ ಮೊದಲೇ ನಮ್ಮ ಸ್ಟ್ರಿಂಗ್ ಟ್ರಿಮ್ಮರ್ ಖರೀದಿಸಿದ್ದರು. ಅದನ್ನು ಎಕ್ಸ್ಚೇಂಜ್ ಮಾಡಿ ನಮ್ಮ MGK/ಮೂವರ್ ಖರೀದಿಸಿದ್ದಾರೆ. ಇದು ಪವರ್ಡ್ ಬೈ ಹೊಂಡಾ MGK/ಮೂವರ್ ಅಂತ. ಅಂದ್ರೆ ಹೊಂಡಾ ಇಂಜಿನ್ ಅನ್ನು ಹಾಕಿ ಮಿಕ್ಕಿದೆಲ್ಲ ಬಿಡಿ ಭಾಗಗಳನ್ನು ನಾವೇ ದೇಶೀಯವಾಗಿ ತಯಾರಿಸಿ ಬಿಟ್ಟಿದ್ದೇವೆ. ಅಡಿಕೆ ಗರಿ ಆರಿಸದಂಗೆ ಹೊಡಿಬಹುದು ಅನ್ನೋ ನಮ್ಮ ಪ್ರಯತ್ನ ಯಶಸ್ವಿಯಾಗಿದೆ. ಇದು ಬ್ಲೇಡು ನಮ್ಮ ಮನೆಯಲ್ಲಿ ಫ್ಯಾನ್ ತಿರುಗುತ್ತದಲ್ಲ ಆ ರೀತಿ ತಿರುಗುತ್ತೆ. ಹಾಗಾಗಿ ಇದು ಅಡಿಕೆ ಗರಿ ಕಟ್ ಆಗುತ್ತೆ. ಫ್ಲೈಲ್ ಮೂವರ್ ಅಲ್ಲಿ ಸ್ಟಬಲ್ ಮೂವರ್ ಅಲ್ಲಿ ಅಡಿಕೆ ಗರಿ ಸುತ್ತಾಕೊಳ್ತಾ ಇದ್ವು. ಅದು ಇಂಗ್ಲಿಷಿನ Y ಅಕ್ಷರದಾಗಿತ್ತಾ ಇತ್ತು ಬ್ಲೇಡು. ಅದು ತಿರುಗಿದಾಗ ಅದರಲ್ಲಿ ಅಡಿಕೆ ಗರಿ ಕಟ್ ಆಗ್ತಿರಲಿಲ್ಲ. ಬೇಸಿಗೆಯಲ್ಲಿ ಒಣಗಿದ್ದು ಹೋಗ್ತಾ ಇತ್ತು, ಬಟ್ ಮಳೆಗಾಲದಲ್ಲಿ ಗರಿ ಕಟ್ ಆಗ್ತಿರಲಿಲ್ಲ. ಇದರಲ್ಲಿ ಮಳೆಗಾಲ ಬೇಸಿಗೆ ಕೂಡ ಗರಿ ಆರಿಸ್ದಂಗೆ ಹೊಡಿಬಹುದು. ಚಿಕ್ಕ ಚಿಕ್ಕ ರೈತರಿಗೆ ಇದು ಅನುಕೂಲ ಆಗುತ್ತೆ. 2 ಎಕರೆ 3 ಎಕರೆ 4-5 ಎಕರೆ ಇರ್ತಕ್ಕಂಥ ರೈತರಿಗೆ ತಗೊಳ್ಬಹುದು. ಅದಕ್ಕಿಂತ ಜಾಸ್ತಿ ಇದ್ರೆ ಇದು ಆಗೋದಿಲ್ಲ. ಇದು ಹೋಂಡಾ ಇಂಜಿನ್ ಅಂದ್ರೆ ಸ್ಪೆಷಲ್ ಬೋಟ್ ಇಂಜಿನ್ ಹಾಕಿರ್ತೇವೆ. ನಾರ್ಮಲ್ ಹೋಂಡಾ ಔಷಧಿ ಪಂಪಿಗೆ ಬರೋ ಇಂಜಿನ್ ಅಲ್ಲ ಇದು. ವಿತ್ ರಿಡಕ್ಷನ್ ಗೇರ್ ಬಾಕ್ಸ್ ಇರುತ್ತೆ ಇಂಜಿನ್ ನಲ್ಲಿ. ಹಾಗಾಗಿ ಈ ಇಂಜಿನ್ ಸ್ಪೆಷಲ್ ಇಂಜಿನ್ ಅಂದ್ರೆ ಬೇಗ ಹಾಳಾಗೋದಿಲ್ಲ ಈ ಇಂಜಿನ್ ಇದು. ಇದಕ್ಕೆ 1 ವರ್ಷ ವಾರಂಟಿ ಇರುತ್ತೆ. ಸ್ಪಾಟ್ಗೆ ಸರ್ವಿಸ್ ಕೊಡ್ತೇವೆ. ಈಗ ಸದ್ಯಕ್ಕೆ ಬೆಂಗಳೂರು, ತುಮಕೂರು ಮತ್ತೆ ಇಲ್ಲಿ ರಾಮನಗರ, ಕನಕಪುರ ಇಲ್ಲೇ ತುಂಬಾ ಬುಕ್ ಆಗಿದಾವೆ. ಈಗ ನಮಗೆ 10 ಗಾಡಿ ಬುಕ್ ಆಗಿರೋದ್ರಿಂದ ಬೇರೆ ಕಡೆ ಕೊಡೋಕೆ ಆಗೋದಿಲ್ಲ. ಇನ್ನು 1 ತಿಂಗಳ ಬಿಟ್ಟು ಬೇರೆ ಕಡೆ ಎಲ್ಲ ಕಳಿಸ್ತೇವೆ. ಒಣ ಬೇಸಾಯಕ್ಕೆ ಇದು ಬರೋದಿಲ್ಲ. ಕಬ್ಬಿನ ಗದ್ದೆ ಹೊಡೆಯೋರಿಗೂ ಇದು ಬರೋದಿಲ್ಲ. ಕೇವಲ ಅಡಿಕೆ ತೋಟದಲ್ಲಿ ಅಥವಾ ಬೇರೆ ಚಿಕ್ಕ ಚಿಕ್ಕ ತೋಟಗಾರಿಕೆ ಬೆಳೆಗಳಲ್ಲಿ ಕಳೆ ಹೊಡಿಬಹುದು. ನೆಲದಿಂದ 1 ಇಂಚು 1.5 ಇಂಚು ಬಿಟ್ಟು ಹೊಡೆಯುತ್ತೆ. GST 5% ಸೇರಿ 1,30,30,000 ಆಗುತ್ತೆ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ. ನಮ್ಮ ದಾವಣಗೆರೆ ಆಫೀಸಿಂದ ಅಥವಾ ಬೆಂಗಳೂರು ಆಫೀಸಿಂದ ಎಷ್ಟು ದೂರ ಆಗುತ್ತೋ ಅಷ್ಟು ದೂರಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜ್, ಅವ್ರ ಆಟೋ ಚಾರ್ಜ್ ಅವರೇ ಕೊಡಬೇಕಾಗುತ್ತೆ. GST ಸೇರಿ ಇದು 1,30,30,000 ಆಗುತ್ತೆ. 1 ವರ್ಷ ವಾರಂಟಿ ಇರುತ್ತೆ. ಬ್ಲೇಡು ಬೆಲ್ಟ್ಗೆ ವಾರಂಟಿ ಇರಲ್ಲ. ಇಂಜಿನ್ ಗೇರ್ ಬಾಕ್ಸ್ಗೆ ವಾರಂಟಿ ಇರ್ತದೆ. ಇದರಲ್ಲಿ 2 ಗೇರ್ ಬಾಕ್ಸ್ ಬರ್ತವೆ. ಒಂದು 90 ಡಿಗ್ರಿ ಗೇರ್ ಬಾಕ್ಸು, ಇನ್ನೊಂದು ಮುಂದಕ್ಕೆ 3 ಗೇರು, ರಿವರ್ಸ್ 1 ಗೇರು ಗೇರ್ ಬಾಕ್ಸ್. ಈಸಿಯಾಗಿ ಹೋಗ್ತದೆ ಗೇರ್ ಹಾಕೊಂಡು ಹೊಡೆಯೋದು. 1, 2ನೇ ಗೇರಲ್ಲಿ ಹೊಲದಲ್ಲಿ ಹೊಡೆಯೋದಕ್ಕೆ, 3ನೇ ಗೇರು ಹೊಲಕ್ಕೆ ಮನೆಗೆ ಓಡಾಡೋದಿಕ್ಕೆ. 3ನೇ ಗೇರಲ್ಲಿ ಸ್ವಲ್ಪ ಜೋರಾಗಿ ಹೋಗ್ತದೆ, ಕಳೆ ಹೊಡಿಲಿಕ್ಕೆ ಬರೋದಿಲ್ಲ. 2ನೇ ಗೇರ್ನಲ್ಲಿ ಸ್ವಲ್ಪ ಎತ್ತರ ಕಡಿಮೆ ಇದ್ರೆ 2ನೇ ಗೇರ್ನಲ್ಲಿ ಹೊಡಿಬೋದು. ಅಡಿಕೆ ಗರಿ ಇದ್ವು ಅಂದ್ರೆ 1ನೇ ಗೇರ್ನಲ್ಲೇ ಹೊಡಿಬೇಕು. ಗರಿ ಹೊಡಿಬೇಕು ಅಂದ್ರೆ ಜೋರಾಗಿ ಹೋದ್ರೆ ಒಳಗಡೆ ಗರಿ ಕಟ್ ಆಗೋದಿಲ್ಲ. ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ಹಲವಾರು ಮಾದರಿಯ ಕಳೆ ಹೊಡೆಯುವ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ. ಕಬ್ ಕೇಟ್, ಮೇಡಿನ್ USA ಮಿನಿ ಟ್ರ್ಯಾಕ್ಟರ್ ಕೂಡ ದೊರೆಯುತ್ತದೆ. ದಾವಣಗೆರೆ ಹಾಗೂ ಬೆಂಗಳೂರು ನಮ್ಮ ಆಫೀಸ್ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.